ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶೈಲು ಸುನಿಲ್. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಮ್ಮಿಗೆ ಹೇರ್ ಸ್ಟ್ರೈಟ್ ಮಾಡೋಣ ಅಂದ್ಬಿಟ್ಟು ನಾನು ಆಲ್ರೆಡಿ ಕ್ರೀಮ್ಸ್ನ ತರಿಸಿಟ್ಕೊಂಡಿದ್ದೆ. ಒಂದು 6 ಮಂತೇ ಆಯಿತು ಅನಿಸುತ್ತೆ ಈ ಕ್ರೀಮ್ಸ್ ಎಲ್ಲ ತರಿಸ್ಕೊಂಡು. ಇದು ಬಂದು ಲಾರಿಯಲ್ ಅವ್ರದ್ದು ಹೇರ್ ಸ್ಟ್ರೈಟ್ನಿಂಗ್ ಆ್ಯಂಡ್ ಹೇರ್ ಸ್ಮೂತ್ನಿಂಗ್ ಕ್ರೀಮ್. ನೋಡೋಣ ಅವ್ರ ಮೇಲೆ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಇವತ್ತು ಮಮ್ಮಿಗೆ ಹೇರ್ ಸ್ಟ್ರೈಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅವರ ಹೇರ್ ಬಂದು ಕರ್ಲಿ ಇದೆ. ಮತ್ತು ಮೇನ್ ಥಿಂಗ್ ಏನಪ್ಪ ಅಂತಂದರೆ ಹೇರ್ ಡ್ರೈಯರ್ ಆ್ಯಂಡ್ ಏರ್ ಸ್ಟ್ರೈಟ್ನರ್ ಎರಡೂ ಇರಬೇಕು. ಇದೆರಡು ಒಳ್ಳೆ ಕ್ವಾಲಿಟಿ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ನೀವು ಮಮ್ಮಿ ಹೇರ್ನ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಆ್ಯಕ್ಚುಲಿ ನಾನು ಚೆನ್ನಾಗಿ ಕೂಮ್ ಮಾಡಿಸಿ ಒಂದು 2-3 ಸಲ ಈ ಥರ ಇದೆ. ಇನ್ನೂ ಕರ್ಲಿ ಇದೆ ಮಮ್ಮಿ ಹೇರ್ ಬಂದು. ಫಸ್ಟು ನಾವು ಏನು ಮಾಡಬೇಕು, ಹೇರ್ ಸ್ಟ್ರೈಟ್ನಿಂಗ್ ಕ್ರೀಮ್ ಅಪ್ಲೈ ಮಾಡಬೇಕಾದ್ರೆ ಅಂದರೆ ತಲೆಗೆ ಯಾವುದೇ ರೀತಿಯ ಎಣ್ಣೆನ ಅಪ್ಲೈ ಮಾಡಿರಬಾರ್ದು. ಸ್ನಾನ ಮಾಡಿದರೆ ಓಕೆ, ಎಣ್ಣೆನ ಅಪ್ಲೈ ಮಾಡಿದರೆ ಅಷ್ಟು ನಾವು ಮಾಡಿದ್ದು ಎಫೆಕ್ಟಿವ್ ಆಗಿ ಆಗೋದಿಲ್ಲ. ಹಾಗಾಗಿ ನಾನು ಮಮ್ಮಿ ಆಲ್ರೆಡಿ ಸ್ನಾನ ಕೂಡ ಮಾಡಿದ್ದಾರೆ. ಇವಾಗ ಮೊದಲಿಗೆ ಹೇರ್ನ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಒಂದಷ್ಟು ಪಾರ್ಟಿಷನ್ನ ಮಾಡ್ಕೋತಾ ಇದ್ದೀನಿ ಮಮ್ಮಿ ಹೇರ್ನ. ಮಮ್ಮಿ ಹೇರ್ ತುಂಬ ಶಾರ್ಟ್ ಇರೋದ್ರಿಂದ ನನಗೆ ಅಷ್ಟು ಕಷ್ಟ ಆಗೋದಿಲ್ಲ ಅಂತ ಅನ್ಕೋತೀನಿ. ಮಿನಿಮಮ್ 2 to 3 ಅವರ್ಸ್ ಆದರೂ ಬೇಕೇ ಬೇಕು ಇದನ್ನು ಪ್ರೊಸೆಸಿಂಗ್ ಎಲ್ಲ ಮುಗಿಸೋದಕ್ಕೆ. ಈಗ ನಾವು ಪಾರ್ಟಿಷನ್ನ ಮಾಡಿಕೊಂಡು ಏನಪ್ಪ ಮಾಡಬೇಕು ಅಂತಂದರೆ ಕಂಪ್ಲೀಟಾಗಿ ನಮ್ಮ ಹೇರ್ನ ಸ್ಟ್ರೈಟ್ ಮಾಡಬೇಕು, ಒಂದು ಚೂರು ಬಿಡಬಾರ್ದು. ನಂತರ ಮೇನ್ ಥಿಂಗ್ ಏನಪ್ಪ ಅಂತಂದರೆ ನೀವು ಪಾರ್ಲರಲ್ಲೇ ಮಾಡಿಸಿ ಮನೆಯಲ್ಲೇ ಮಾಡಿಸಿ ಯಾವುದೇ ರೀತಿಯ ತೊಂದರೆ ಎಲ್ಲ ಒಬ್ಬರು ಮಾಡಿಕೊಡ್ಲೇಬೇಕು. ಹೇರ್ ಸ್ಟ್ರೈಟ್ನಿಂಗ್ ಮಾಡಬೇಕಾದ್ರೆ 1-2 ಇಂಚಷ್ಟು ಹೇರ್ ಗ್ಯಾಪ್ನ ಬಿಡಬೇಕು. ಹಿಂದೆ ನಮ್ಮ ರೂಟ್ ಏನಿದೆ ಅಲ್ಲಿಗೆ ಟಚ್ ಆಗಬಾರ್ದು. ಆ ರೀತಿ ನಾವು ಹೇರ್ ಸ್ಟ್ರೈಟ್ನಿಂಗ್ನ ಮಾಡಬೇಕು. ಇಲ್ಲ ಅಂತಂದರೆ ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಬಿ ಕೇರ್ಫುಲ್. ನನಗೆ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿ ಪ್ರಾಕ್ಟೀಸ್ ಇದೆ, ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ. ಇವಾಗ ಫುಲ್ ಕಂಪ್ಲೀಟಾಗಿ ಪಟಾಪಟ್ ಅಂತ ಹೇರ್ ಸ್ಟ್ರೈಟ್ನಿಂಗ್ನ ಮಾಡಿಬಿಡೋಣ. ಇವಾಗ ಸ್ಟ್ರೈಟ್ನಿಂಗ್ ಎಲ್ಲ ಆಗಿದೆ. ಇವಾಗ ಕ್ರೀಮ್ನ ಅಪ್ಲೈ ಮಾಡಬೇಕು. ಇದು ಯಾವುದು ಅಂದರೆ ಲಾರಿಯಲ್ ಅವ್ರದ್ದು ಹೇರ್ ಸ್ಮೂತ್ನಿಂಗ್ ಕ್ರೀಮ್. ಫಸ್ಟು ಹೇರ್ ಸ್ಮೂತ್ನಿಂಗ್ ಕ್ರೀಮ್ನ ಅಪ್ಲೈ ಮಾಡಬೇಕು, ನಂತರ ಸ್ಟ್ರೈಟ್ನಿಂಗ್ ಕ್ರೀಮ್ನ ಅಪ್ಲೈ ಮಾಡಬೇಕು. ಇದಂತೂ ಯಾವ ಥರ ಸ್ಮೆಲ್ ಬರುತ್ತೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ. ಒಳ್ಳೆ ಡ್ರೈನೇಜ್ ಸ್ಮೆಲ್ ಬರುತ್ತೆ. ಇವಾಗಲೂ ಕೂಡ ಅಷ್ಟೇ, ನಾವು ಪಾರ್ಟಿಷನ್ನ ಮಾಡಿಕೊಂಡು ಸ್ವಲ್ಪನೇ ತಗೊಂಡು ಚೆನ್ನಾಗಿ ನಾವು ಇದನ್ನ ಅಪ್ಲೈ ಮಾಡಬೇಕು. ನೀವು ಬೇಕು ಅಂತಂದರೆ ಬ್ರಷ್ನ ಸಹಾಯದಿಂದನೂ ಅಪ್ಲೈ ಮಾಡ್ಬೋದು. ಬಟ್ ನನಗೆ ಬ್ರಷ್ ಕಂಫರ್ಟೇಬಲ್ ಅನಿಸಲಿಲ್ಲ, ನನ್ನ ಕೈಗಳ ಸಹಾಯದಿಂದನೇ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಅಪ್ಲೈ ಮಾಡುವಾಗ ರೂಟಿಂದ 1-2 ಇಂಚ್ ದೂರ ಇರಲಿ, ಬಿಕಾಸ್ ನಮ್ಮ ರೂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಇವಾಗ ಕಂಪ್ಲೀಟಾಗಿ ಸ್ವಲ್ಪ ಹೇರು ಬಿಡ್ದಂಗೆ ನಾವು ಅಪ್ಲೈನ ಮಾಡಿ ಸ್ಟ್ರೈಟಾಗಿ ನಾವು ಇದನ್ನು ಎಳಿಬೇಕು.
ಯಾಕಂತಂದರೆ ನಮ್ಮ ಹೇರ್ ಸ್ಟ್ರೈಟ್ ಆಗಬೇಕಲ್ವ. ಈ ಕ್ರೀಮ್ನ ಅಪ್ಲೈ ಮಾಡಿ ಸ್ಟ್ರೈಟಾಗೇ ನಾವು ಇದನ್ನ ಅಪ್ಲೈ ಮಾಡ್ತಾ ಮಾಡ್ತಾ ಒಂದು ಕೋಮ್ನ ಸಹಾಯದಿಂದ ಇದನ್ನ ಬಾಚಬೇಕು. ಬಿಕಾಸ್ ಇದು ಸೊಟ್ಟ ಆದರೆ ಹೇರು ಅದೇ ರೀತಿ ಇರುತ್ತೆ, ಸ್ಟ್ರೈಟಾಗಿ ಬರೋದಿಲ್ಲ. ಸೊ ನಾವು ಸ್ಟ್ರೈಟ್ ಮಾಡ್ತಾ ಮಾಡ್ತಾನೆ ಒಂದು ಕೋಮ್ನ ಸಹಾಯದಿಂದ ಹಾಗೆ ಬಾಚಿ ಬಾಚಿ ಬಿಡ್ತಾ ಇದ್ದರೆ ಅದು ಸ್ಟ್ರೈಟಾಗೇ ಇರುತ್ತೆ, ಆ ಕಡೆ ಈ ಕಡೆ ಎಲ್ಲೂ ಅಳ್ಳಾಡೋದಿಲ್ಲ. ಓಕೆ, ಇವಾಗ ನೋಡ್ತಾ ಇರ್ಬೋದು ಇನ್ನೇನು ಆಲ್ಮೋಸ್ಟ್ ಎಲ್ಲ ಆಯಿತು. ನನಗಂತೂ ಸಾಕಾಯಿತು ಇಷ್ಟಕ್ಕೇನೆ. ಫಸ್ಟು ಪ್ರೊಸೀಜರೇ ಹೀಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸೀರಿಯಸ್ಲಿ. ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾತ್ರ ಮಾಡ್ಕೊಳ್ಳೋದು, ಈ ಥರ ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡಿ ಪ್ರಾಕ್ಟೀಸ್ ಇಲ್ಲ. ಬಟ್ ಐ ನೋ ಹೌ ಟು ಅಪ್ಲೈ ಅಂತ ಪ್ರೊಸೀಜರೆಲ್ಲ ಗೊತ್ತಿರೋದ್ರಿಂದ ನೋಡೇ ಬೇಡ ಸ್ಟ್ರೈಟ್ನಿಂಗ್ ಆಗೇ ಬಿಡುತ್ತಾ ಅಂತ. ಬಿಕಾಸ್ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಈ ಥರ ಕ್ರೀಮ್ನ ಯೂಸ್ ಮಾಡಿದ್ರೆ ಎಷ್ಟು ಸ್ಟ್ರೈಟಿಂಗ್ ಆಗುತ್ತಾ, ಅವ್ರು ನಾವು ಪಾರ್ಲರ್ಗೆ ಹೋಗಿ ಸಲೂನ್ಗೆ ಹೋಗಿನೇ ಹೇರ್ ಸ್ಟ್ರೈಟ್ ಮಾಡಿಸ್ಕೋಬೇಕಂತ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫೈ ಮಾಡೇ ಬಿಡೋಣ ಅಂದ್ಬಿಟ್ಟು ಮಮ್ಮಿ ಮೇಲೆ ಎಕ್ಸ್ಪೆರಿಮೆಂಟ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಏನು ಮಾಡಬೇಕಪ್ಪ ಅಂತಂದರೆ ಕಂಪ್ಲೀಟಾಗಿ ಅಪ್ಲೈ ಎಲ್ಲ ಆದಮೇಲೆ ಒಂದು ಕೋಮ್ನ ಸಹಾಯದಿಂದ ನಾವು ಸ್ಟ್ರೈಟಾಗಿ ಬಾಚ್ತಾ ಬರಬೇಕಾಗುತ್ತೆ. ಬಿಕಾಸ್ ನಾವು ಯಾವ ರೀತಿ ಕೋಮ್ನ ಮಾಡ್ತೀವೋ ಅದೇ ರೀತಿ ಫೈನಲಲ್ಲೂ ಕೂಡ ರಿಸಲ್ಟ್ ಬರೋದು ಅದೇ ರೀತಿ. ಹಾಗಾಗಿ ಕಂಪ್ಲೀಟಾಗಿ ಮೇಲ್ಗಡೆ ತಲೆಯಿಂದ ಹಿಡಿದು ಎಂಡ್ ಕೂದಲುವರೆಗೂ ಸ್ಟ್ರೈಟಾಗಿಯೇ ನಾವು ಕೋಮ್ನ ಮಾಡಿ ಬಿಡಬೇಕಾಗುತ್ತೆ. ಇದನ್ನು ಬಂದು ನಾವು ಮಿನಿಮಮ್ ಅಂದರೂ ಹಾಫ್ ಆನ್ ಅವರ್ ಚೆನ್ನಾಗಿ ಡ್ರೈ ಮಾಡಬೇಕು. ಹಾಫ್ ಆನ್ ಅವರ್ ಆರ್ ಒಂದು 45 ಮಿನಿಟ್ಸ್ ಚೆನ್ನಾಗಿ ಡ್ರೈ ಮಾಡಿ ತಣ್ಣೀರಲ್ಲಿ ತಲೆ ಸ್ನಾನವನ್ನು ಮಾಡಬೇಕು. ಯಾವುದೇ ರೀತಿಯ ಶ್ಯಾಂಪು ಕಂಡೀಷ್ನರ್ನ ನಾವು ಅಪ್ಲೈ ಮಾಡಬಾರ್ದು. ಇನ್ನೊಂದು ಮೇಯ್ನ್ ಥಿಂಗ್ ಏನಪ್ಪ ಅಂತಂದರೆ, ನೀವು ಹೇರ್ ಸ್ಟ್ರೈಟ್ನಿಂಗ್ ಆರ್ ಸ್ಮೂತ್ನಿಂಗ್ ಮಾಡಿಸ್ತಿದ್ದೀರಾ ಅಂತಂದರೆ ಚೆನ್ನಾಗಿರೋ ಕ್ವಾಲಿಟಿ ಶ್ಯಾಂಪೂಯಿಂದನೇ ಹೇರ್ ವಾಶ್ ಮಾಡಿ. ನಂತರ ಒಂದು 3 ಡೇಸ್ವರೆಗೂ ನೀವು ತಲೆ ಸ್ನಾನ ಮಾಡೋಂಗಿಲ್ಲ, ಕಂಡೀಷ್ನರ್ ಅಂತೂ ಅಪ್ಲೈ ಮಾಡೋಂಗೇ ಇಲ್ಲ. ಇದು ಕಂಪ್ಲೀಟಾಗಿ ಡ್ರೈ ಆದ ನಂತರ ಹೇರ್ ಡ್ರೈಯರ್ನ ಸಹಾಯದಿಂದ ಹೇರ್ ಡ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಗೆ ಒರೆಸಿದ್ರೂ ಒಂದು ಕಾಟನ್ ಟವಲ್ನ ಸಹಾಯದಿಂದ ಸ್ಟ್ರೈಟಾಗೇ ಒರೆಸಿ ನೀರೆಲ್ಲ ಹೋಗಿಸಿ ಹೇರ್ ಡ್ರೈಯರ್ ಸಹಾಯದಿಂದ ಇವಾಗ ಹೇರ್ನ ಡ್ರೈ ಮಾಡ್ತಾಯಿದ್ದೀವಿ.
ಇವಾಗ ಮತ್ತೆ ಏನಪ್ಪ ಮಾಡಬೇಕು ಅಂತಂದರೆ ಕಂಪ್ಲೀಟಾಗಿ ಮತ್ತೆ ಸಿಕ್ಕೇನಾದರೂ ಆಗಿದೆಯಾ ಅದನ್ನು ನೋಡಿ ಹೇರ್ ಡ್ರೈಯರಿಂದ ಡ್ರೈ ಆಗಿದೆಯೋ ಇಲ್ವೋ ಇನ್ನು ಒದ್ದೆ ಇದೆಯಾ ಅನ್ನೋದನ್ನೆಲ್ಲ ನೋಡಿ ಕಂಪ್ಲೀಟಾಗಿ ಡ್ರೈ ಮಾಡ್ತಾಯಿದ್ದೀನಿ. ಇವಾಗಲೇ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಹೇರ್ ಕಾಣಿಸ್ತಿದೆ, ಸ್ಟ್ರೈಟಾಗಿ ಕಾಣಿಸ್ತಿದೆ ಅಲ್ವಾ. ನನಗೂ ಕೂಡ ಹಾಗೆ ಅನ್ನಿಸ್ತು. ಇದನ್ನು ವಾಶ್ ಎಲ್ಲ ಮಾಡಿ ಕಂಪ್ಲೀಟ್ ಡ್ರೈ ಆದಮೇಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಸ್ಟ್ರೈಟಾಗಿ ಕಾಣಿಸ್ತಾ ಇತ್ತು. ಮತ್ತೆ ಇವಾಗ ಪಾರ್ಟಿಷನ್ನ ಮಾಡಿ ಹೇರ್ ಸ್ಟ್ರೈಟ್ನ ಮಾಡಬೇಕಾಗುತ್ತೆ. ನಾವು ಮನೆಯಲ್ಲೇ ಹೇರ್ ಸ್ಟ್ರೈಟ್ನಿಂಗ್ ಸ್ಮೂತಿಂಗ್ ಮಾಡ್ತೀವಿ ಅಂತಂದರೆ ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕು ಆ್ಯಂಡ್ ತುಂಬಾ ಟೈಮ್ ಕೂಡ ಆಗುತ್ತೆ. ಸೊ ಹಾಗಾಗಿ ಮೇಯ್ನು ಹೇರ್ ಸ್ಟ್ರೈಟ್ನಿಂಗ್, ಹೇರ್ ಡ್ರೈ ಮಾಡೋದು, ನಾವು ಕ್ರೀಮ್ನ ಅಪ್ಲೈ ಮಾಡೋದು ಇದೆಲ್ಲ ಪರ್ಫೆಕ್ಟ್ ಇತ್ತು ಅಂದರೆ ಮಾತ್ರ ನಮ್ಮ ಹೇರ್ ಸ್ಟ್ರೈಟ್ ಆಗುತ್ತೆ. ಇಲ್ಲ ಅಂತಂದರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಸ್ಟೆಪ್ ಬೈ ಸ್ಟೆಪ್ಪು ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು, ಕ್ರೀಮ್ ಅಪ್ಲೈ ಮಾಡೋದು, ಮತ್ತೆ ವಾಶ್ ಮಾಡಿ ಡ್ರೈ ಮಾಡಿ ಮತ್ತೆ ಇವಾಗ ಹೇರ್ನ ಸ್ಟ್ರೈಟ್ನಿಂಗ್ ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ಸ್ವಲ್ಪ ಹೇರ್ನೂ ಬಿಡಬಾರ್ದು, ನಾವು ಸ್ಟ್ರೈಟ್ನಿಂಗ್ನಂತೂ ಮಾಡಲೇಬೇಕು. ಓಕೆ, ಇವಾಗ ಸೆಕೆಂಡ್ ಕ್ರೀಮ್ ಬಂದು ಹೇರ್ ಸ್ಟ್ರೈಟ್ನಿಂಗ್ ಕ್ರೀಮ್. ಇದನ್ನು ಕೂಡ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಏನಿಲ್ಲ, ನಾನು ತಗೊಂಡಿರೋ ಕ್ರೀಮ್ಸ್ ಏನಿದೆ ಇದು 900 ಸಮಥಿಂಗ್ ಅಷ್ಟೇನೆ. ಮಿನಿಮಮ್ ಒಂದು 2 ಮೆಂಬರ್ಸ್ಗಾದ್ರೂ ಅಪ್ಲೈನ ಮಾಡ್ಬೋದು, ಆರಾಮಾಗಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಬೋದು. ಇವಾಗ ಇದನ್ನು ಕೂಡ ಅಪ್ಲೈ ಮಾಡೋಕ್ಕೂ ಮುಂಚೆ ಹೇರ್ನ ಪಾರ್ಟಿಷನ್ನ ಮಾಡ್ಕೋಬೇಕಾಗುತ್ತೆ. ಪಾರ್ಟಿಷನ್ನ ಮಾಡಿ ಸ್ಟಾರ್ಟಿಂಗ್ ಫಸ್ಟ್ ಪ್ರೊಸೀಜರಲ್ಲಿ ಸ್ಮೂತ್ನಿಂಗ್ ಕ್ರೀಮ್ನ ಯಾವ ರೀತಿ ಅಪ್ಲೈನ ಮಾಡಿದ್ವಿ ನಾವು, ಅದೇ ರೀತಿ ಇದನ್ನು ಕೂಡ ಅಪ್ಲೈನ ಮಾಡಬೇಕು.
ನಾವು ಎಲ್ಲ ಅಪ್ಲೈ ಮಾಡೋದಕ್ಕಿಂತ ಮೇಯ್ನು ನಾವು ಇದನ್ನು ಸ್ಟ್ರೈಟ್ ಮಾಡಿ ಬಿಡ್ತೀವಲ್ಲ, ಇದೇ ಮೇಯ್ನು. ನಾವು ಎಲ್ಲ ಅಪ್ಲೈ ಮಾಡಿ ಹಾಗಾಗಿ ಬಿಟ್ಬಿಟ್ವಿ ಅಂದರೆ ನಮ್ಮ ಹೇರ್ ಸ್ಟ್ರೈಟ್ ಆಗಿರೋದಿಲ್ಲ. ಸೊ ಸ್ವಲ್ಪ ನೋಡಿಕೊಂಡು ಅವಾಗವಾಗ ಈ ಥರ ಕೋಮಲ್ಲಿ ಬಾಚಿಕೊಂಡು ಹೇರ್ನ ಕಂಪ್ಲೀಟಾಗಿ ಸ್ಟ್ರೈಟ್ನ ಮಾಡಬೇಕಾಗತ್ತೆ. ಸೊ ಇಷ್ಟೊಂದು ಎಫರ್ಟ್ ಹಾಕಿ ಮಾಡ್ತಾ ಇದ್ದೀವಿ, ರಿಸಲ್ಟ್ ಬಂದಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಲ್ವಾ. ಹಾಗಾಗಿ ಅವಾಗವಾಗ ನೀವು ಅಪ್ಲೈ ಮಾಡಿ ಇದನ್ನು ಒಂದು ಕೋಮ್ನ ಸಹಾಯದಿಂದ ಬಾಚೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಇವಾಗ ಇದನ್ನು ಕಂಪ್ಲೀಟಾಗಿ ಡ್ರೈ ಮಾಡೋದಕ್ಕೆ ಬಿಟ್ಟಿದ್ದೀನಿ. ಪಾಪ ಮಮ್ಮಿ ನಾನು ಮಾಡಿದ್ದೆಲ್ಲ ಮಾಡಿಸ್ಕೊತಾ ಇದ್ದಾರೆ. ನೋಡೋಣ ಸ್ಟ್ರೈಟ್ ಆಗುತ್ತಾ ಏನಾಗುತ್ತೆ ಅಂತ. ಬಟ್ ಮಮ್ಮಿ ಅಂತೂ 3 hours ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ಅವರು. ನಾನು ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಮಮ್ಮಿನ ಅಲ್ಲೇ ಕೂರಿಸಿದ್ದೀನಿ. ಅವರು ಹಾಗೆ ಆ ಕಡೆ ಈ ಕಡೆ ನೋಡಿಕೊಂಡು ಸ್ಟ್ರೈಟ್ ಆಗಲಿಲ್ಲ ಅಂದರೆ ನೋಡು ಶೈಲು ಅಂದ್ಕೊಂಡು ಹೇಳ್ಕೊಂಡು ನಗಾಡ್ತಾಯಿದ್ರು. ಇವಾಗ ಇದು ಕಂಪ್ಲೀಟ್ ಡ್ರೈ ಆದ ನಂತರ ಹೇರ್ ವಾಶ್ನ ಮಾಡ್ತೀವಿ. ತಣ್ಣೀರಲ್ಲಿ ಹೇರ್ ವಾಶ್ ಮಾಡೋದು. ಯಾವುದೇ ರೀತಿಯ ಶ್ಯಾಂಪು ಕಂಡೀಷನ್ನ ಅಪ್ಲೈ ಮಾಡಿಲ್ಲ. ಮಮ್ಮಿ ಬಟ್ಟೆ ಎಲ್ಲ ತಯಾವಾಯಿತು, ಬಿಕಾಸ್ ತಲೆ ಸ್ನಾನ ಮಾತ್ರ ಮಾಡಿರೋದು. ಈಗ ಕಂಪ್ಲೀಟಾಗಿ ಡ್ರೈ ಮಾಡಿ ಮೇನ್ ಆ್ಯಂಡ್ ಲಾಸ್ಟ್ ಒನ್ ಏನಪ್ಪ ಅಂತಂದರೆ ಮತ್ತೆ ಸ್ಟ್ರೈಟ್ನಿಂಗ್ನ ಮಾಡಬೇಕು. ಹೇರ್ನ ಪಾರ್ಟಿಷನ್ ಮಾಡ್ಕೊಳ್ಳಿ, ಮತ್ತೆ ಸ್ಟ್ರೈಟ್ನಿಂಗ್ನ ಮಾಡಿ. ನಾನು ನಿಮಗೆ ಸ್ಟ್ರೈಟ್ನಿಂಗ್ ಮಾಡಿದ ತಕ್ಷಣವೇ ನಿಮಗೆ ತೋರಿಸ್ತಿಲ್ಲ. ಸ್ಟ್ರೈಟಿಂಗ್ ಮಾಡಿದ್ದ 2 daysಗೆ ಮಮ್ಮಿಯ ಪಿಕ್ನ ತೆಗೆದು ನಾನು ತೋರಿಸ್ತೀನಿ ನಿಮಗೆ. ಎಂಡಲ್ಲಿ ಹಾಕ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಮೇನ್ ಪಿಕ್ಕಲ್ಲಿನೂ ತಮ್ನೇಲ್ಸಲ್ಲೂ ಕೂಡ ಇರುತ್ತೆ. ಅದೇ 2 days ಆದಮೇಲೂ ಕೂಡ ಹಾಗೇ ಇದೆ. ಸ್ಟ್ರೈಟ್ನಿಂಗ್ ಅಂತೂ ಆಯಿತು. ಮಮ್ಮಿ ಕರ್ಲಿ ಹೇರ್ ಟರ್ನ್ ಆಗಿ ಅಂತೂ ಇಂತೂ ಸ್ಟ್ರೈಟ್ನಿಂಗ್ ಆಯ್ತಪ್ಪ ಮಮ್ಮಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇಷ್ಟನೇ, ನಿಮಗೂ ಕನ್ಫ್ಯೂಷನ್ ಇರುತ್ತೆ ಸಲೂನಲ್ಲಾದರೆ ತುಂಬ ಖರ್ಚಾಗುತ್ತೆ ಅದು ಇದು ಅಂತ. ನೀವು ಸಲೂನ್ಗೆ ಹೋಗ್ತೀನಿ ಅಂತಂದ್ರೂ ಹೋಗಿ, ನೋ ಪ್ರಾಬ್ಲಮ್. ಬಟ್ ನಿಮಗೆ ಯಾರಾದ್ರೂ ಈ ಥರ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇದ್ದಾರೆ ಅಂತಂದರೆ ಮನೇಲೇನೂ ಕೂಡ ಮಾಡ್ಕೋಬೋದು. ಏನಿಲ್ಲ, ಒಂದು 900 to 1000 ರೂಪಿ ಖರ್ಚನ್ನ ಮಾಡಿದ್ರೆ ಆರಾಮಾಗಿ ನಿಮ್ಮ ಹೇರ್ನ ನೀವು ಸ್ಟ್ರೈಟ್ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡೋದಂತೂ ಮರಿಬೇಡಿ. ತುಂಬಾ ಕಷ್ಟಪಟ್ಟು 3 hour ಈ ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗಲ್ಲೇ ಕಳೆದೋಗಿದೆ. ಓಕೆ, ಮತ್ತೆ ಒಂದು ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಬಾಯ್ ಬಾಯ್, ಸೀ ಯು.